ಇವತ್ತು 2ನೇ ತಾರೀಕು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನನ್ನ ಸ್ವಗ್ರಾಮ ಆದಂಥ ಬೆಣ್ಗಾನಹಳ್ಳಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಒಂದು ಹಿತೈಷಿಗಳ ಒಂದು ಒತ್ತಡದ ಮೇರೆಗೆ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸರಳವಾದ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆಯಿಂದ ಅದ್ದೂರಿಯಿಂದ ಆಗಿದೆ. ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಆಶೀರ್ವಾದ ಮಾಡೋಕ್ಕೆ ಬಂದಕ್ಕೋಸ್ಕರ ಯಾರ್ಯಾರೆಲ್ಲ ಇಲ್ಲಿ ಬಂದಿರೋರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಅವರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಏನು ಇಟ್ಕೊಂಡಿದ್ದಾರೆ ಅದರ ಒಂದು ಆಧಾರದ ಮೇಲೆ ಇವತ್ತು ನಾನು ಹೊಸಕೋಟೆ ತಾಲೂಕಿನ ಶಾಸಕನಾಗಿದ್ದೀನಿ. ಅವರೆಲ್ಲರ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ಈ ಒಂದು ಚಳಿ, ಮಳೆ, ಗಾಳಿಯಲ್ಲಿ ಕೂಡ ಅವೆಲ್ಲವನ್ನು ಕೂಡ ತಡೆದು ಎದುರಿಸಿ ಇವತ್ತು ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಒಬ್ಬ ರಾಜಕಾರಣಿಗೆ ಅಥವಾ ಜನಸೇವೆ ಮಾಡೋಂಥವ್ರಿಗೆ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಇನ್ನು ಬೇರೆ ಯಾವುದೂ ಬೇಕಾದಂಥದ್ದಿಲ್ಲ. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದನೇ ಅವರು ನನಗೆ ಉಡುಗೊರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತಿಲ್ಲಿ ಏನು ಬಂದಿದ್ದರು ಅವರೆಲ್ಲರಲ್ಲಿ ಕೂಡ ನನ್ನ ಕಡೆಯಿಂದ ಒಂದು ಹುಟ್ಟುಹಬ್ಬದ ದಿನ ನಾನು ಅವ್ರಿಗೆ ಕೊಡೋಂಥ ಸಂದೇಶ ಏನಂತಂದರೆ, ಯಾರ್ಯಾರಿಗೆಲ್ಲ ಕಳೆದ 1.5 ವರ್ಷದಲ್ಲಿ ನಾನು ಕೆಲಸ ಮಾಡಿಕೊಟ್ಟು ಅವರೇನು ಆಸೆಗಳಿಟ್ಕೊಂಡಿದ್ರು ಅದನ್ನೆಲ್ಲ ತೀರಿಸ್ಕೊಂಡಿರೋರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾರ ಕೆಲಸ ಸ್ವಲ್ಪ ತಡ ಆಗಿದೆ ಅವರಲ್ಲಿ ತಾಳ್ಮೆ ಕೇಳ್ತೀನಿ, ಯಾರ ಕೆಲಸ ಆಗಿಲ್ವೋ ಅವರಲ್ಲಿ ಕ್ಷಮೆ ಕೇಳ್ತೀನಿ. ಆದರೆ ಮುಂದೆ ಬರೋಂಥ 3.5 ವರ್ಷ ಸತತವಾಗಿ ನಿರಂತರವಾಗಿ ಅವ್ರ ಪರವಾಗಿ ನಾನು ದುಡಿತೀನಿ, ಅವ್ರ ಸೇವೆಗಾಗಿ ನಾನು ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಆಶೀರ್ವಾದನ ಬಯಸ್ತಾ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ ನನ್ನ ಸಂದೇಶನ ಎಲ್ಲರಿಗೂ ತಲುಪಿಸೋರಿಗೆ ತಮಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಸರಳವಾಗಿ ಆಚರಣೆ ಮಾಡಬೇಕಾದ್ರೆ ಇವತ್ತು ಜನಪ್ರತಿನಿಧಿಗಳಾದಂಥವರು ಸಾಕಷ್ಟು ಜನ ನಮ್ಮ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ ಇಟ್ಕೊಂಡಿರ್ತಾರೆ, ನೋಡಬೇಕನ್ನಂಥ ಆಸೆ ಇರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಗೋಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಆದರೆ ಅದ್ದೂರಿಯಾಗಿ ಆಡಂಬರ ಮಾಡಿ ಹೂಗುಚ್ಚುಗಳು, ಹಾರಗಳು, ಶಾಲುಗಳು ಹಾಕ್ಕೊಂಡಂಥ ಸಂದರ್ಭದಲ್ಲಿ ನಾವೇ ನೋಡಿದ್ದೀರಿ ಟಿಪ್ಪರ್ ಲೋಡ್ ಗಟ್ಟಲೆ ಆ ಹೂಗಳು 1.5 ಗಂಟೆ ಒಳಗಡೆ ತಿಪ್ಪೆ ಪಾಲಾಗ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಆ ರೀತಿಯಾಗಿ ಆಗಬಾರ್ದು. ಶಾಶ್ವತವಾಗಿ ಏನಾದರೂ ಒಂದು ಇರಬೇಕು ಅಂತಂದರೆ ಎಲ್ಲರಲ್ಲಿ ನಾವು ಮನವಿ ಮಾಡಿದ್ವಿ. ಈ ಬಾರಿ ಬರೋದಾದರೆ ತಮ್ಮ ಉಪಸ್ಥಿತಿಯೇ ಆಶೀರ್ವಾದ, ತಮ್ಮ ಉಪಸ್ಥಿತಿಯೇ ಉಡುಗೊರೆ ಅಂತ ನಾನಂದೆ. ಬಟ್ ಅದಕ್ಕೂ ಮೀರಿ ತಾವೇನಾದರೂ ಒಂದು ಕೊಡಬೇಕು ಅಂತಂದರೆ ಪುಸ್ತಕಗಳನ್ನ, ಮಕ್ಕಳಿಗೆ ಏನು ವಿದ್ಯಾ ಕಲಿಕೆಗೆ ಅನುಕೂಲ ಆಗೋಂಥ ಸಾಮಗ್ರಿಗಳನ್ನ ತಂದುಕೊಡ್ರಿ ಅಂತ ಮನವಿ ಮಾಡಿದ್ದೆ. ಆ ಒಂದು ಹೂಗುಟ್ಟು ಎಲ್ಲ ಮನಗೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ 16,000 ಸಂಖ್ಯೆಯಲ್ಲಿ ಇವತ್ತು ಪುಸ್ತಕ, ಪೆನ್ನು, ಜಾಮೆಟ್ರಿ ಬಾಕ್ಸ್ಗಳನ್ನ ಇವೆಲ್ಲವನ್ನೂ ಕೂಡ ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳು ಅವ್ರ ಶಕ್ತಿ ಅನುಸಾರವಾಗಿ ಇವತ್ತು ತಂದು ಕೊಟ್ಟಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನನ್ನ ಅನಿಸಿಕೆಯಲ್ಲಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಮಗುಗೂ ಕೂಡ ಒಂದು ಜಾಮೆಟ್ರಿ ಬಾಕ್ಸು, ಪ್ರತಿ ಮಗುಗೂ ಕೂಡ 4-5 ಪುಸ್ತಕಗಳು ಕೊಡೋಷ್ಟು ಇವತ್ತು ದಾನನ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಮಾಡಿದ್ದಾರೆ. ಅವರೆಲ್ಲರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಸತೀಶ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಅಂಗನವಾಡಿ ಶಾಲೆಗಳಲ್ಲಿ ಖಾಸಗಿ ಮತ್ತು ಅನುದಾನಿತ ರಹಿತ ಎಲ್ಲಕ್ಕೂ ಕೂಡ ಇವತ್ತು ನಾವು ಸುಮಾರು 80,000 ಲಾಡುಗಳನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಕಡೆ ಹಂಚಿಕೆನೂ ಕೂಡ ನಾವು ಮಾಡಿದ್ವಿ. ಈ ರೀತಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಿದಾಗ ಸಮಾಜಮುಖಿ, ಜನಮುಖಿಯಾಗಿದ್ದರೆ ಅನುಕೂಲ ಅಂಥೇಳಿ ಸರಳವಾಗಿ ಆಚರಣೆ ಮಾಡಿದ್ವಿ. ಅಧಿಕಾರದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಸರಳವಾಗಿದ್ದರೂ ಅಷ್ಟು ಒಳ್ಳೆಯದೇ. ಮುಂದಕ್ಕೆ ನೀವು ಏನು ನಮ್ಮ ಮಾಧ್ಯಮ ಮಿತ್ರಗಳು ಫ್ಲೆಕ್ಸ್ಗಳು ಬೇಡ ಅಂತ ಹೇಳ್ತಾ ಇದ್ದೀರಾ, ಅದನ್ನು ಕೂಡ ಗಮನದಲ್ಲಿ ತೊಗೊಂಡು ಅದನ್ನು ಸಾಕಷ್ಟು ನಿಯಂತ್ರಣ ಮಾಡೋಂಥ ಪ್ರಯತ್ನನ ಮಾಡ್ತೀವಿ. ಎಲ್ಲೋ 1-2 ಹೋರ್ಡಿಂಗ್ಗಳು ಹಾಕಿದ್ರೆ ಹಾಕಲಿ, ಫ್ಲೆಕ್ಸ್ಗಳನ್ನು ಕೂಡ ಕಡಿಮೆ ಮಾಡಿದ್ರೆ ಪರಿಸರಕ್ಕೂ ಒಳ್ಳೆಯದು, ಜನಕ್ಕೂ ಕೂಡ ಕಣ್ ಕೆಂಪಾಗೋದು ಎಲ್ಲೋ ತಪ್ಪುತ್ತೆ ಅಲ್ಲ. ಆದ್ದರಿಂದ ಯುವ ಸಂಪುಟದ ವಿಸ್ತರಣೆ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಕೂಡ ಇವತ್ತು ಉದ್ಭವ ಆಗಿಲ್ಲ. ಉದ್ಭವ ಅಪ್ರಸ್ತುತ ವಿಷಯನ ಇವತ್ತು ನಾನು ಮಾತಾಡಿ ಮೈ ಮೇಲೆ ಹೇಳ್ಕೊಳ್ಳೋಂಥದ್ದು ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸದ್ಯಕ್ಕೆ ಅದು ಪ್ರಸ್ತಾಪ ಆಗಲಿ. ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅರ್ಹತೆ ಮೇರೆಗೆ ಏನು ಸಿಗ್ತದೋ ಸಿಗ್ತದೆ. ಕೊಟ್ಟರೆ ಏನು ನಿಭಾಯಿಸ್ಲಿಕ್ಕೆ ರೆಡಿ ಇದ್ದೀರಿ ಸರ್? ಕೊಟ್ಟರೆ ಎಲ್ಲ ನಿಭಾಯಿಸ್ಲಿಕ್ಕೆ ರೆಡಿ ಇದ್ದೀವಿ.